ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಅಸ್ತಮಾ ಅಥವಾ ಉಸಿರಾಟದ ತೊಂದರೆ ಇರುವವರು ಯಾವುದನ್ನು ಸೇವಿಸುವುದರಿಂದ ಈ ಸಮಸ್ಯೆ ಗುಣವಾಗುತ್ತದೆ? ಆಪ್ಷನ್ಸ್: ಎ ಬೆಲ್ಲ, ಬಿ ಶುಂಠಿ, ಸಿ ಪೇರಳೆ, ಡಿ ಅಜ್ವೈನದ ಎಲೆ. ಸರಿಯಾದ ಉತ್ತರ ಆಪ್ಷನ್ ಎ ಬೆಲ್ಲ. ಬೆಲ್ಲವು ಅದರ ಶುದ್ಧೀಕರಣ ಕ್ರಿಯೆಯಿಂದಾಗಿ ಅಸ್ತಮಾದಲ್ಲಿ ಸಹಾಯ ಮಾಡಬಹುದು. ಇದು ಶ್ವಾಸಕೋಶ ಮತ್ತು ಉಸಿರಾಟದ ಪ್ರದೇಶವನ್ನು ಸ್ವಚ್ಛಗೊಳಿಸುತ್ತದೆ. ಇದು ಉಸಿರಾಟವನ್ನು ಸರಾಗಗೊಳಿಸಲು ಸಹಾಯ ಮಾಡುತ್ತದೆ. ದಿನನಿತ್ಯದ ಧೂಳು ಮತ್ತು ಕೊಳೆಯೊಂದಿಗೆ ಸಂಪರ್ಕಕ್ಕೆ ಬರುವ ಜನರು ತಮ್ಮ ಗಾಳಿಯ ಹಾದಿಯನ್ನು ಆರೋಗ್ಯವಾಗಿಡಲು ನಿಯಮಿತವಾಗಿ ಬೆಲ್ಲವನ್ನು ಸೇವಿಸುವುದು ಒಳ್ಳೆಯದು. ಎರಡನೇ ಪ್ರಶ್ನೆ, ಯಾವುದು ಯಕೃತ್ತಿನ ಹಾನಿಯನ್ನು ಕಡಿಮೆ ಮಾಡುತ್ತದೆ? ಆಪ್ಷನ್ಸ್: ಎ ಸೇಬು, ಬಿ ದ್ರಾಕ್ಷಿ, ಸಿ ಕಲ್ಲಂಗಡಿ, ಡಿ ಲಿಚ್ಚಿ. ಸರಿಯಾದ ಉತ್ತರ ಆಪ್ಷನ್ ಡಿ ಲಿಚ್ಚಿ. ನಿಯಮಿತವಾಗಿ ಲಿಚ್ಚಿ ಹಣ್ಣನ್ನು ಸೇವಿಸುವುದರಿಂದ ಲಿಚ್ಚಿಯಲ್ಲಿರುವ ಪಾಲಿಫೆನಾಲ್ಗಳು ಯಕೃತ್ತಿನ ಹಾನಿಯನ್ನು ಕಡಿಮೆ ಮಾಡಬಹುದು ಮತ್ತು ಆಲ್ಕೋಹಾಲ್ ಯುಕ್ತ ಕೊಬ್ಬಿನ ಪಿತ್ತಜನಕಾಂಗದ ಕಾಯಿಲೆಯನ್ನು ತಡೆಯಬಹುದು. ಮೂರನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವ ಮಹಿಳೆಯರಲ್ಲಿ ಆಗಾಗ್ಗೆ ಭಾರೀ ರಕ್ತಸ್ರಾವ ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ಸ್: ಎ ಅಂಡಾಶಯ, ಬಿ ಗರ್ಭಕೋಶ, ಸಿ ತಿಂಗಳ ಮುಟ್ಟು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ಗರ್ಭಕೋಶ. ಗರ್ಭಾಶಯವು ದುರ್ಬಲವಾಗಿರುವ ಮಹಿಳೆಯರಿಗೆ ಆಗಾಗ್ಗೆ ಭಾರೀ ರಕ್ತಸ್ರಾವ ಅಥವಾ ಅಸಹಜ ರಕ್ತಸ್ರಾವವಾಗುತ್ತದೆ. ಅಷ್ಟೇ ಅಲ್ಲ, ಭಾರೀ ರಕ್ತಸ್ರಾವದ ಚಕ್ರವು ಹೆಚ್ಚು ಕಾಲ ಇರುತ್ತದೆ. ಮಹಿಳೆಗೆ ಆಗಾಗ ಮುಟ್ಟಿನ ಸಮಸ್ಯೆಗಳಿದ್ದರೆ ಇದು ಅವರ ಆರೋಗ್ಯವನ್ನು ಹದಗೆಡಿಸಬಹುದು. ಆದ್ದರಿಂದ ಅಂತಹವರು ತಕ್ಷಣವೇ ವೈದ್ಯರನ್ನು ಕಾಣುವುದು ಸೂಕ್ತ. ನಾಲ್ಕನೇ ಪ್ರಶ್ನೆ, ತಿರುಪತಿ ಬೆಟ್ಟ ಹಿಂದೆ 4 ಯುಗಗಳಲ್ಲಿ ಇತ್ತು. ಅದರ ಹೆಸರೇನು? ಆಪ್ಷನ್ಸ್: ಎ ವೃಷಭಾಚಲ, ಬಿ ಅಂಜನಾಚಲ, ಸಿ ಶೇಷಾಚಲ, ಡಿ ವೆಂಕಟಾಚಲ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ತಿರುಪತಿ ಬೆಟ್ಟವನ್ನು ಸತ್ಯಯುಗದಲ್ಲಿ ವೃಷಭಾಚಲವೆಂದು, ತ್ರೇತಾಯುಗದಲ್ಲಿ ಅಂಜನಾಚಲವೆಂದು, ದ್ವಾಪರ ಯುಗದಲ್ಲಿ ಶೇಷಾಚಲವೆಂದು, ಹಾಗೆಯೇ ಕಲಿಯುಗದಲ್ಲಿ ವೆಂಕಟಾಚಲ ಎಂದು ಕರೆಯುತ್ತಾರೆ. ಐದನೇ ಪ್ರಶ್ನೆ, ದೇಹದಲ್ಲಿ ಯಾವುದರ ಕೊರತೆಯಿಂದ ಎದೆಯಲ್ಲಿ ನೋವು ಕಾಣಿಸಿಕೊಳ್ಳಬಹುದು? ಆಪ್ಷನ್ಸ್: ಎ ರಕ್ತ, ಬಿ ಜೀವಕೋಶಗಳು, ಸಿ ಕಬ್ಬಿಣ, ಡಿ ಮೆಗ್ನೀಷಿಯಂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೆಗ್ನೀಷಿಯಂ. ನಮ್ಮ ದೇಹದಲ್ಲಿ ಮೆಗ್ನೀಷಿಯಂ ಕೊರತೆಯು ಪರಿಧಮನಿಯ ಸೆಳೆತಕ್ಕೆ ಕಾರಣವಾಗಬಹುದು. ಪರಿಧಮನಿಯ ಸೆಳೆತ ಎಂದರೆ ಹೃದಯದ ಅಪಧಮನಿಗಳು ಇದ್ದಕ್ಕಿದ್ದಂತೆ ಬಿಗಿಯಾಗುವುದು. ಇದು ನಿಮ್ಮ ಎದೆಯಲ್ಲಿ ಹಿಸುಕಿದ ನೋವಿನಂತೆ ಭಾಸವಾಗಬಹುದು. ಆದ್ದರಿಂದ ನಿಮ್ಮ ದೈನಂದಿನ ಆಹಾರದಲ್ಲಿ ಮೆಗ್ನೀಷಿಯಂ ಇರುವಂತೆ ನೋಡಿಕೊಂಡು ಆಹಾರವನ್ನು ಸೇವಿಸುವುದು ಒಳ್ಳೆಯದು. ಆರನೇ ಪ್ರಶ್ನೆ, ಯಾವುದನ್ನು ತಿನ್ನುವುದರಿಂದ ಲಿವರ್ನಲ್ಲಿ ರಕ್ತ ಸಂಚಾರ ಆಗುವುದನ್ನು ತಡೆಯುತ್ತದೆ? ಆಪ್ಷನ್ಸ್: ಎ ಸಿಹಿ ತಿನಿಸು, ಬಿ ಕರಿದ ಆಹಾರ, ಸಿ ಫಾಸ್ಟ್ ಫುಡ್, ಡಿ ಕುರುಕಲು ತಿಂಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಫಾಸ್ಟ್ ಫುಡ್. ಬೀದಿ ಬದಿಯ ಆಹಾರಗಳು ತಿನ್ನಲು ಬಹಳ ರುಚಿಕರವಾಗಿರುತ್ತವೆ, ಆದರೆ ಅವುಗಳಲ್ಲಿ ಬಳಸಿರುವ ಕೆಲವೊಂದು ಆಹಾರದ ಅಂಶಗಳು ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳನ್ನು ಉಂಟುಮಾಡುತ್ತವೆ. ಅದರಲ್ಲೂ ವಿಶೇಷವಾಗಿ ಲಿವರ್ ಆರೋಗ್ಯದ ಮೇಲೆ ಅತ್ಯಂತ ಕೆಟ್ಟ ಪ್ರಭಾವ ಬೀರುತ್ತದೆ. ಇದು ಲಿವರ್ ಭಾಗದಲ್ಲಿ ಉರಿಯೂತ ಮತ್ತು ಇನ್ಸುಲಿನ್ ಪ್ರತಿರೋಧಕತೆಯನ್ನು ತಂದೊಡ್ಡುತ್ತದೆ. ಜೊತೆಗೆ ಅತಿಯಾದ ಉಪ್ಪಿನ ಅಂಶ ಲಿವರ್ ಭಾಗದಲ್ಲಿ ಉರಿಯೂತವನ್ನು ಹೆಚ್ಚು ಮಾಡುತ್ತವೆ ಮತ್ತು ಲಿವರ್ನಲ್ಲಿ ರಕ್ತ ಸಂಚಾರ ಆಗುವುದನ್ನು ತಡೆಯುತ್ತದೆ. ಜಾಸ್ತಿ ಫಾಸ್ಟ್ ಫುಡ್ ತಿನ್ನುವ ಅಭ್ಯಾಸ ಇದ್ದರೆ ಹಿಂದೆ ಕಡಿಮೆ ಮಾಡಿಕೊಳ್ಳುವುದು ಆರೋಗ್ಯಕ್ಕೆ ಒಳ್ಳೆಯದು. ಏಳನೇ ಪ್ರಶ್ನೆ, ಗರ್ಭಾವಸ್ಥೆಯಲ್ಲಿ ಗರ್ಭಿಣಿಯರು ನಡೆದಾಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಸುಲಭ ಹೆರಿಗೆ, ಬಿ ದೇಹದ ಆಕಾರ, ಸಿ ಜೀರ್ಣಶಕ್ತಿ ವೃದ್ಧಿ, ಡಿ ಮಲಬದ್ಧತೆ ನಿವಾರಣೆ.
ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಗರ್ಭಾವಸ್ಥೆಯಲ್ಲಿ ಗರ್ಭಿಣಿಯರು ನಡೆದಾಡುವುದರಿಂದ ಅತಿಯಾದ ಕ್ಯಾಲೋರಿಗಳನ್ನು ಸುಡುವ ಮೂಲಕ ಗರ್ಭಿಣಿಯಾಗಿದ್ದಾಗ ನಡೆಯುವುದು ನಿಮ್ಮನ್ನು ಆಕಾರದಲ್ಲಿರಿಸುತ್ತದೆ ಮತ್ತು ಗರ್ಭಾವಸ್ಥೆಯ ಮಧುಮೇಹ ಮತ್ತು ಅಕಾಲಿಕ ಹೆರಿಗೆಯ ಅಪಾಯಗಳನ್ನು ಕಡಿಮೆ ಮಾಡುತ್ತದೆ. ಹಾಗೆಯೇ ಗರ್ಭಾವಸ್ಥೆಯಲ್ಲಿ ನಡೆಯುವುದು ದೇಹವನ್ನು ಸುಲಭವಾಗಿ ಹೆರಿಗೆಗೆ ಸಿದ್ಧಪಡಿಸುತ್ತದೆ ಮತ್ತು ಹೆರಿಗೆಯ ಸಮಯದಲ್ಲಿ ಅನೇಕ ತೊಡಕುಗಳನ್ನು ಕಡಿಮೆ ಮಾಡುತ್ತದೆ. 8ನೇ ಪ್ರಶ್ನೆ, ವಾನರ ರಾಜ ಕೇಸರಿ ಯಾವ ಪರ್ವತದಲ್ಲಿ ವಾಸಿಸುತ್ತಿದ್ದನು? ಆಪ್ಷನ್ಸ್ ಎ ಸುಮೇರ, ಬಿ ಕಾಂಚನ್, ಸಿ ಮಂದಾರಚಲ, ಡಿ ಕಿಷ್ಕಿಂಧ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾಂಚನ್. 9ನೇ ಪ್ರಶ್ನೆ, ಮಧುಮೇಹಿಗಳಲ್ಲಿ ರಕ್ತಹೀನತೆಯನ್ನು ನಿವಾರಿಸಲು ಯಾವ ಆಹಾರವನ್ನು ಸೇವಿಸಬೇಕು? ಆಪ್ಷನ್ಸ್ ಎ ಹಸಿರು ಸೊಪ್ಪು, ಬಿ ಮಸೂರ, ಸಿ ಮಾಂಸಾಹಾರ, ಡಿ ಡೈರಿ ಉತ್ಪನ್ನಗಳು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಎಲೆಗಳ ಹಸಿರುಗಳು ತ್ವರಿತ ಶಕ್ತಿಯನ್ನು ನೀಡುವುದಿಲ್ಲವಾದರೂ ಕಬ್ಬಿಣ ಸಮೃದ್ಧವಾಗಿರುವುದರಿಂದ ಕೊತ್ತಂಬರಿ ಸೊಪ್ಪು, ಕೆಂಪು ಹರಿವೆ ಸೊಪ್ಪು, ಮೆಂತ್ಯೆ ಸೊಪ್ಪು, ನುಗ್ಗೆ ಸೊಪ್ಪನ್ನು ಮಧುಮೇಹಿಗಳು ಸೇವಿಸುವುದು ಒಳ್ಳೆಯದು. ಹಾಗೆಯೇ ಮಧುಮೇಹ ಹೊಂದಿರುವ ಜನರು ತಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಲು ಮಸೂರವು ಅತ್ಯುತ್ತಮ ಆಹಾರವಾಗಿದ್ದು ಅವು ಕಬ್ಬಿಣ, ಪ್ರೋಟೀನ್, ಫೈಬರ್, ಹಲವಾರು ಬಿ ಜೀವಸತ್ವಗಳು, ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂಗಳಲ್ಲಿ ಸಮೃದ್ಧವಾಗಿವೆ. ಮುಂದಿನ ಪ್ರಶ್ನೆ, ಮಹಿಳೆಯರಲ್ಲಿ ಋತುಚಕ್ರವನ್ನು ನಿಯಂತ್ರಿಸಲು ಮತ್ತು ಫಲವತ್ತತೆಯನ್ನು ಹೆಚ್ಚಿಸಲು ಯಾವುದು ಸಹಕಾರಿಯಾಗಿದೆ? ಆಪ್ಷನ್ಸ್ ಎ ಕಿತ್ತಳೆ, ಬಿ ಕರಬೂಜ, ಸಿ ಪರಂಗಿ, ಡಿ ಸೇಬು. ಸರಿಯಾದ ಉತ್ತರ ಆಪ್ಷನ್ ಡಿ ಸೇಬು. ವಿಟಮಿನ್ ಸಿ ಉತ್ಕರ್ಷಣ ನಿರೋಧಕಗಳು ಮತ್ತು ಫ್ಲೇವನಾಯ್ಡ್ಗಳಿಂದ ತುಂಬಿದ್ದು ಈ ಜೀವಸತ್ವಗಳು ಮತ್ತು ಖನಿಜಗಳು ಋತುಚಕ್ರವನ್ನು ನಿಯಂತ್ರಿಸಲು, ಫಲವತ್ತತೆಯನ್ನು ಹೆಚ್ಚಿಸಲು ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಮುಂದಿನ ಪ್ರಶ್ನೆ, ಬೇವಿನ ಕಡ್ಡಿಯಿಂದ ಹಲ್ಲುಜ್ಜುವುದರಿಂದ ಸಿಗುವ ಪ್ರಯೋಜನಗಳೇನು? ಆಪ್ಷನ್ಸ್ ಎ ಬ್ಯಾಕ್ಟೀರಿಯಾ ನಾಶ, ಬಿ ಕಲೆ ನಿವಾರಣೆ, ಸಿ ಒಸಡುಗಟ್ಟಿ, ಡಿ ಮೇಲಿನ ಎಲ್ಲವೂ. ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬೇವಿನ ಕೊಂಬೆಗಳನ್ನು ಜಗಿಯುವುದರಿಂದ ಹಲ್ಲು ಬಿಳಿಯಾಗುವುದರಿಂದ ಹಿಡಿದು ಸೋಂಕುಗಳ ಆಕ್ರಮಣವನ್ನು ಕೂಡ ತಡೆಯುತ್ತದೆ. ಬೇವಿನ ಆಂಟಿಬ್ಯಾಕ್ಟೀರಿಯಲ್ ಗುಣಲಕ್ಷಣಗಳು ಹಲ್ಲಿನ ಕೊಳೆತಕ್ಕೆ ಕಾರಣವಾಗುವ ಬ್ಯಾಕ್ಟೀರಿಯಾವನ್ನು ಎದುರಿಸಲು ಸಹಾಯ ಮಾಡುತ್ತವೆ. ಕೊಂಬೆಯಲ್ಲಿರುವ ನೈಸರ್ಗಿಕ ನಾರುಗಳು ಅಗಿಯುವಾಗ ಜೈವಿಕ ವಿಘಟನೀಯ ಶೂನ್ಯ ತ್ಯಾಜ್ಯ ಹಲ್ಲುಜ್ಜುವ ಬ್ರಷ್ ಆಗಿ ಕಾರ್ಯನಿರ್ವಹಿಸುತ್ತವೆ. ಅದು ಕಲೆಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತವೆ. ಬೇವಿನ ಆಂಟಿಮೈಕ್ರೋಬಿಯಲ್ ಮತ್ತು ಉರಿಯೂತದ ಗುಣಲಕ್ಷಣಗಳು ಉರಿಯೂತವನ್ನು ಕಡಿಮೆ ಮಾಡಲು ಮತ್ತು ಒಸಡು ಕಾಯಿಲೆಗೆ ಕಾರಣವಾಗುವ ಬ್ಯಾಕ್ಟೀರಿಯಾವನ್ನು ಕೊಲ್ಲಲು ಸಹಾಯ ಮಾಡುತ್ತದೆ. ಹಲ್ಲು ನೋವು ನಿವಾರಿಸಲು, ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಮತ್ತು ಊದಿಕೊಂಡ ವಸಡುಗಳಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುವುದರ ಜೊತೆಗೆ ಹಲ್ಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು, ಸೂಕ್ಷ್ಮ ಜೀವಿಗಳನ್ನು ತೆಗೆದುಹಾಕಲು ಸಹ ಬೇವಿನ ಕಡ್ಡಿ ಸಹಾಯ ಮಾಡುತ್ತದೆ. ಮುಂದಿನ ಪ್ರಶ್ನೆ, ಸರೋವರದ ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿದ ನಂತರ ಅದರೊಂದಿಗೆ ಹೋರಾಡಲು ನೀರಿನಲ್ಲಿ ಧುಮುಕಿ ಮಹಿಳೆಯಾದ ಕೋತಿ ಯಾರು? ಆಪ್ಷನ್ಸ್ ಎ ಕೇಸರಿ, ಬಿ ಸುಗ್ರೀವ, ಸಿ ವೃಕ್ಷರಾಜ್, ಡಿ ಗವ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ವೃಕ್ಷರಾಜ್. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.